ನಮಸ್ತೆ ಎಲ್ಲ ನನ್ನ ಸಮಾಜದ ಬಾಂಧವರಿಗೆ. ನಾನು ಭರತ್ ಎಸ್ ಮೈಲಾರ್, ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ಒಂದು ಕಾನೂನುಬದ್ಧವಾಗಿರ್ತಕ್ಕಂಥ ಸಂಘ. ತಮ್ಮೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ಪ್ರತಿ ವರ್ಷ ನಮ್ಮ ಸಮಾಜದ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಏನು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಗೌರವ, ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಸನ್ಮಾನ, ಪ್ರಶಸ್ತಿ ಪತ್ರ, ಪದಕಗಳನ್ನು ತಲುಪಿಸ್ತಾ ಬರ್ತಾರೆ. ಅದೇ ರೀತಿ ಈ ಬಾರಿನೂ ಕೂಡ ಏನು 2022-23ನೇ ಸಾಲಿನಲ್ಲಿ 80% ಮತ್ತು 80ಕ್ಕಿಂತ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ಮಕ್ಕಳಿಗೆ ಈ ಬಾರಿನೂ ಕೂಡ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಸನ್ಮಾನವನ್ನು ತಲುಪಿಸುವಂಥ ಪ್ರಯತ್ನ ಮಾಡ್ತಾರೆ. ಈ ಬಾರಿ ಅಕ್ಟೋಬರ್ 1ನೇ ತಾರೀಕು ಭಾನುವಾರ ಹುಬ್ಬಳ್ಳಿ ನಗರದ ವಿದ್ಯಾಧಿರಾಜ ಕಲ್ಯಾಣ ಮಂಟಪ, ಅಮರಗೋಳ, APMCI ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಈಗಾಗಲೇ ಸಾವಿರಾರು ಮಕ್ಕಳು ಈ ಒಂದು ನಾವು ಕಳಿಸಿರ್ತಕ್ಕಂಥ ಆನ್ಲೈನ್ ಅರ್ಜಿಯಲ್ಲಿ ತಮ್ಮ ಮಾಹಿತಿಯನ್ನು ಕಳಿಸ್ಕೊಟ್ಟಿರ್ತಾರೆ. ಇನ್ನೂ ಯಾರು ಕಳಿಸ್ಕೊಡೋರಿದ್ದರೆ ಅವ್ರಿಗೆ ಇನ್ನೂ ಅವಕಾಶ ಇರುತ್ತೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಆ ಒಂದು ಪುರಸ್ಕಾರವನ್ನು ಪಡೆಯಬಹುದು. ಜೊತೆಯಲ್ಲಿ ನೇರವಾಗಿ ಕೂಡ ಬಂದು ಅಲ್ಲಿ ನಮ್ಮ ಕೌಂಟರ್ಗಳಲ್ಲಿ ಇರ್ತಕ್ಕಂಥ ನಮ್ಮ ಪದಾಧಿಕಾರಿಗಳಲ್ಲಿ ನಿಮ್ಮ ಏನು ಮಾಹಿತಿಯನ್ನು ಕೊಟ್ಟಿದ್ದೆ ಆದಲ್ಲಿ ಅಲ್ಲೂ ಕೂಡ ನಾವು ತಮ್ಮ ಹೆಸರನ್ನು ನೋಂದಣಿ ಮಾಡಿ ಅವರಿಗೂ ಕೂಡ ಪುರಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಈ ಒಂದು ಸಮಾಜಕ್ಕೆ ಪರಿಚಯಿಸೋದ್ರ ಜೊತೆಯಲ್ಲಿ ಅವರಿಗೆ ಇನ್ನೂ ಮುಂದಿನ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೂ ಈ ನಮ್ಮ ಸಮಾಜದಲ್ಲಿ ಏಕೈಕ ಶಾಸಕರಾಗಿರ್ತಕ್ಕಂಥ ಸಿ ಪುಟ್ಟರಂಗ ಶೆಟ್ಟಿಯವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ನಮ್ಮ ಸಮಾಜದ ಹಾಗೂ ಸಂಘದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅವರಿಗೂ ಕೂಡ ನಮ್ಮ ಸಮಾಜದಿಂದ ಗೌರವ ಸನ್ಮಾನ ಇರುತ್ತೆ. ಹಾಗಾಗಿ ನಮ್ಮ ಸಮಾಜದ ಹಿರಿಯರು, ಮುಖಂಡರು, ಮಹಿಳೆಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಗೀರಥ.